ನಮಸ್ಕಾರ ಸ್ನೇಹಿತರೆ, ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ತುಂಬ ದಿನಗಳಿಂದ ಕಾಯ್ತಾ ಇದ್ದಂತಹ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಜಮೆ ಆಗೋದಕ್ಕೆ ಮುಹೂರ್ತ ಫಿಕ್ಸ್ ಆಗೋಗಿದೆ. ಸ್ನೇಹಿತರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೌರಿ ಗಣೇಶ ಹಬ್ಬಕ್ಕೆ ಒಂದು ಕಂತಿನ ಹಣ ಬಂದೇ ಬರುತ್ತೆ, ಮತ್ತು ದಸರಾ ಹಬ್ಬಕ್ಕೆ ಮತ್ತೊಂದು ಕಂತಿನ ಹಣ ಬರುತ್ತೆ, ಮತ್ತು ದೀಪಾವಳಿ ಹಬ್ಬಕ್ಕೆ ಒಂದು ಕಂತಿನ ಹಣ ಬರುತ್ತೆ ಅಂತ ಹೇಳ್ತಾನೆ ಇದ್ದರು. ಆದರೆ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ 22ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಕೂಡ ಹೇಳಿದರು. ಆದರೆ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಒಂದು ಕಂತಿನ ಹಣ ಅಂದರೆ ಏಪ್ರಿಲ್ ತಿಂಗಳ 2025 ಏಪ್ರಿಲ್ ತಿಂಗಳ 21ನೇ ಕಂತಿನ ಹಣ ಬಿಡುಗಡೆಯಾಗಿತ್ತು. ಹಾಗೆ ಖಾತೆಗೆ ಕೂಡ ಜಮೆ ಆಗಿತ್ತು. ಆದರೆ ಅವ್ರು ಹೇಳಿದರು 2 ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅಂತ. ಆದರೆ ಬಂದಿದ್ದು ಮಾತ್ರ ಒಂದೇ ಕಂತಿನ ಹಣ. ವರಮಹಾಲಕ್ಷ್ಮಿ ಹಬ್ಬ ಕಳೆದು ಎಷ್ಟು ದಿನ ಆಗಿದೆ? ಆಲ್ರೆಡಿ 2 ತಿಂಗಳು ಆಗೋಯ್ತು. ಹಾಗಾಗಿ ಇನ್ನೊಂದು ಕಂತಿನ ಹಣ ಖಾತೆಗೆ ಜಮೆ ಆಗೋದಕ್ಕೇ 2 ತಿಂಗಳು ಸಮಯವನ್ನು ತಗೊಳ್ತು. ಸ್ನೇಹಿತರೆ, ಇವತ್ತು ಶನಿವಾರ ಇವತ್ತು ಮಧ್ಯಾಹ್ನ 4 ಗಂಟೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಖಾತೆಗೆ ಜಮೆ ಆಗೋದಕ್ಕೆ ಪ್ರಾರಂಭವಾಗಿದೆ. ಈ ಬೆಂಗಳೂರು ಉತ್ತರ ತಾಲೂಕಿನ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮೆ ಆಗೋದಕ್ಕೆ ಪ್ರಾರಂಭವಾಗಿದೆ. ಇನ್ನು ಯಾವ ಜಿಲ್ಲೆಗೆ ಯಾವತ್ತು ಜಮೆ ಆಗುತ್ತೆ ಗೊತ್ತಿಲ್ಲ, ಅಥವಾ ಇಡೀ ಕರ್ನಾಟಕ ಪೂರ್ತಿ ಒಂದೇ ದಿನ ಜಮೆ ಆಗುತ್ತಾ ಗೊತ್ತಿಲ್ಲ. ಅದ್ರ ಬಗ್ಗೆ ನಿಖರವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಅವರು ಎಷ್ಟು ಹಣವನ್ನು ಬಿಡುಗಡೆ ಮಾಡಿದ್ದಾರೆ, ಎಷ್ಟು ಹಣವನ್ನು ಕೊಟ್ಟಿದ್ದಾರೆ, ಯಾಕೆಂದರೆ ಅವರು ತಾಲೂಕ್ ಪಂಚಾಯಿತಿ ವ್ಯಾಪ್ತಿಯಿಂದ ಬಿಡುಗಡೆ ಮಾಡ್ತೀವಿ, ಹಂಗಾಗಿ ಸ್ವಲ್ಪ ನಿಧಾನ ಆಗುತ್ತೆ ಅಂತ ಕೂಡ ಹೇಳಿದರು. ಹಾಗಾಗಿ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಅನ್ನೋದು ಇನ್ನೂ ಸಂಪೂರ್ಣವಾಗಿ ಮಾಹಿತಿ ಅದ್ರ ಬಗ್ಗೆ ಗೊತ್ತಿಲ್ಲ. ಆದರೆ ಈಗ ನಾನು ಹೇಳ್ತಾ ಇರೋದು ನಿಖರವಾದಂತಹ ಮಾಹಿತಿಯ ಮೇರೆಗೆ ಬೆಂಗಳೂರಿನ ಉತ್ತರ ತಾಲೂಕು, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಅರ್ಬನ್ ಜಿಲ್ಲೆಯ ಬೆಂಗಳೂರು ಉತ್ತರ ತಾಲೂಕಿನ ವ್ಯಾಪ್ತಿಯಲ್ಲಿ ಇರುವಂತಹ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮೆ ಆಗೋದಕ್ಕೆ ಪ್ರಾರಂಭ ಆಗಿದೆ. ಹಾಗಾಗಿ ಎಲ್ಲರ ಖಾತೆಗೂ ಕೂಡ ಇವತ್ತಿನಿಂದನೇ ದುಡ್ಡು ಜಮೆ ಆಗ್ಬೋದು. ಸ್ನೇಹಿತರೆ, ಇವಾಗ ಲೆಕ್ಕ ಹಾಕಿದ್ರೆ 21ನೇ ಕಂತಿನ ಹಣ ವರಮಹಾಲಕ್ಷ್ಮಿ ಹಬ್ಬದ ದಿನ ಬಂದಿತ್ತು, ಅಂದರೆ ಏಪ್ರಿಲ್ ತಿಂಗಳಿನ ಹಣ ಬಂದಿತ್ತು. ಇನ್ನು ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಈಗ ಆಲ್ರೆಡಿ ಅಕ್ಟೋಬರ್ ನಡೀತಾ ಇರೋದ್ರಿಂದ ಇನ್ನು 5 ಕಂತಿನ 10,000 ರೂಪಾಯಿ ಹಣ ಎಲ್ರಿಗೂ ಬರಬೇಕಾಗಿದೆ. ಆದರೆ ಇವತ್ತು ಒಂದು ಕಂತಿನ ಹಣ ಬಂದಿದೆ, ಅಂದರೆ ಮೇ ತಿಂಗಳಿನ ಹಣ ಬಂದಿದೆ. ಇನ್ನು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರಿನ 4 ತಿಂಗಳಿನ ಹಣ ಪೆಂಡಿಂಗ್ ಇದೆ. ಸ್ನೇಹಿತರೆ, ಇದು ಯಾಕೋ ತುಂಬಾ ಲೇಟ್ ಆಯಿತು, ತುಂಬಾ ನಿಧಾನ ಆಯಿತು. ಏನು ಸಮಸ್ಯೆ ಆಗಿದೆ ಅಂತ ಗೊತ್ತಿಲ್ಲ. ಆದರೆ ಅವರು ಯಾವುದೋ ರೀತಿಯ ಒಂದು ಕಾರಣ ಹೇಳ್ತಾರೆ. ಸಾಲದ್ದಕ್ಕೆ 2 ಕಂತಿನ ಹಣ ಮಾತ್ರ ಬ್ಯಾಲೆನ್ಸ್ ಇದೆ ಅಂತ ಅವ್ರು ಹೇಳ್ತಾರೆ. ಅಲ್ಲಿ ನೋಡಿದ್ರೆ 4 ಕಂತಿನ ಹಣ ಪೆಂಡಿಂಗ್ ಆಗಿರುತ್ತೆ. ಕಂತನ್ನು ಮಾತ್ರ ಕರೆಕ್ಟಾಗಿ ಹೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. 21ನೇ ಕಂತು, 22ನೇ ಕಂತು ಅದನ್ನು ಸರಿಯಾಗಿ ಹೇಳ್ತಾರೆ. ಆದರೆ ಯಾವ ತಿಂಗಳಿನ ಅದು ಆ ಹಣ ಅಂತ ಮಾತ್ರ ಅವರು ಸರಿಯಾಗಿ ಹೇಳ್ತಿಲ್ಲ. ಯಾಕೆಂದರೆ ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅನಿಸುತ್ತೆ. ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಕ್ರಮ ತಗೊಂಡು ಎಚ್ಚರಿಕೆ ವಹಿಸಿ ಇದನ್ನು ಸರಿಯಾದ ರೀತಿಯಲ್ಲಿ ಲೆಕ್ಕ ಹಾಕಿ ಹಣವನ್ನು ಗೃಹಲಕ್ಷ್ಮಿಯರ ಖಾತೆಗೆ ಜಮೆ ಮಾಡೋವಂಥದ್ದು ತುಂಬಾ ಸೂಕ್ತ, ಒಳ್ಳೆಯದು ಅಂತ ನನ್ನ ಒಂದು ಭಾವನೆ. ಈಗ 22ನೇ ಕಂತಿನ ಹಣ ಇವತ್ತಿನಿಂದ ಖಾತೆಗೆ ಜಮೆ ಆಗೋದಕ್ಕೆ ಪ್ರಾರಂಭವಾಗಿದೆ. ಅಕಸ್ಮಾತ್ ಕರ್ನಾಟಕದ ಬೇರೆ ಯಾವುದೇ ಜಿಲ್ಲೆಗಾದರೂ ಇದಕ್ಕೂ ಮೊದಲೇ ಅಥವಾ ಕಳೆದ ತಿಂಗಳಾಗಿರ್ಬೋದು, ಅಥವಾ ನಿನ್ನೆ ದಿನ ಆಗಿರ್ಬೋದು, ಅಥವಾ ಒಂದು ವಾರಕ್ಕೆ ಮುಂಚಿತವಾಗಿ ಆಗಿರ್ಬೋದು, ಯಾವತ್ತಾದ್ರೂ ಕೂಡ ನಿಮಗೇನಾದರೂ 22ನೇ ಕಂತಿನ ಹಣ ಏನಾದರೂ ಬಂದಿದ್ದರೆ ನೀವು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಅವರು 23ನೇ ಕಂತನ್ನು ಕೂಡ ರಿಲೀಸ್ ಮಾಡಿದ್ದೀವಿ ಅಂತ ಈಗ ಕಳೆದ ವಾರ ಅಷ್ಟೇ ಹೇಳಿದರು. ಹಾಗಾಗಿ ಇವತ್ತು ಅಥವಾ ನಾಳೆ 23ನೇ ಕಂತಿನ ಹಣ ಕೂಡ ಬರಬಹುದು. ಏಕೆಂದರೆ ದಸರಾ ಹಬ್ಬಕ್ಕೆ ಇನ್ನೊಂದು ಕಂತಿನ ಹಣ ಕೊಡ್ತೀನಿ ಅಂತ ಹೇಳಿದೆ. ಯಾಕೆಂದರೆ 22ನೇ ಕಂತಿನ ಹಣ ಅವತ್ತೇ ಬರಬೇಕಾಗಿತ್ತು, ಬಂದಿರಲಿಲ್ಲ, ಈಗ ಬಂದಿದೆ. ಹಾಗಾಗಿ 23ನೇ ಕಂತಿನ ಹಣವನ್ನು ಕೂಡ ಅವರು ಬಿಡುಗಡೆ ಮಾಡಿರೋದು ನಿಜನೇ, ಆದರೆ ಅದು ಕೂಡ ಶೀಘ್ರದಲ್ಲೇ ನಿಮ್ಮೆಲ್ಲರ ಖಾತೆಗೆ ಜಮೆ ಆಗೋದಕ್ಕೆ ಪ್ರಾರಂಭ ಆಗಬೇಕಾಗುತ್ತೆ. ಅಕಸ್ಮಾತ್ ಅದು ಏನಾದರೂ ಯಾರ್ದಾದ್ರೂ ಖಾತೆಗೆ ಜಮೆ ಆಗಿದ್ದರೆ, ಈ ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನು ಯಾರು ಪಡ್ಕೊತಿದ್ದಾರೆ ಅವರ ಖಾತೆಗೆ ಜಮೆ ಆಗಿದ್ದರೆ ಖಂಡಿತ ನೀವು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮುಖಾಂತರ ತಿಳಿಸ್ಬೇಕು. ಇನ್ನು ಪೆಂಡಿಂಗ್ ಇರುವಂತಹ ಹಣ ದೀಪಾವಳಿಯಷ್ಟರಲ್ಲಾದ್ರೂ ಕೂಡ ಎಲ್ಲರ ಖಾತೆಗೆ ಬಂದು ಜಮೆ ಆದರೆ ತುಂಬಾ ಸೂಕ್ತ, ತುಂಬಾ ಒಳ್ಳೆಯದಂತ ನನ್ನ ಭಾವನೆ. ಸ್ನೇಹಿತರೆ, ನೀವೇನಾದರೂ ಈಗ ಇವತ್ತು ನಾನೇನು ಬಿಡುಗಡೆಯಾಗಿದೆ ಅಂತ ಹೇಳ್ತಾ ಇದ್ದೀನೋ, ಇದು ಕರ್ನಾಟಕದಾದ್ಯಂತ ಎಷ್ಟು 1,23,24,00,000 ಮಹಿಳೆಯರ ಖಾತೆಗೆ ಜಮೆ ಆಗ್ತಾ ಇದೆ. ಎಲ್ರಿಗೂ ಕೂಡ ಪ್ರತಿ ತಿಂಗಳಲ್ಲೂ ಸರಿಯಾದ ರೀತಿಯಲ್ಲಿ ದುಡ್ಡು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಕೆಲವರಿಗೆ ಕೆಲವೊಂದು ಕಂತಿನ ಹಣ ಬರೋದಿಲ್ಲ, ಕೆಲವ್ರಿಗೆ ಮಾತ್ರ ಎಲ್ಲ ಕಂತಿನ ಹಣನೂ ಬರ್ತಾ ಇರುತ್ತೆ. ಬರದೇ ಇರೋದಕ್ಕೂ ಸುಮಾರಷ್ಟು ಕಾರಣ ಇರ್ತವೆ. ನಿಮ್ಮ ಬ್ಯಾಂಕ್
ಬ್ಯಾಂಕ್ನಲ್ಲಿ KYC ಅಪ್ಡೇಟ್ ಮಾಡಿಸಿರಲ್ಲ, ಆಧಾರ್ ಲಿಂಕ್ ಮಾಡಿಸಿರಲ್ಲ. ಇದನ್ನು ನೀವು ಒಂದು ಸಲ ಬ್ಯಾಂಕ್ ಅಕೌಂಟ್ ಮಾಡಿಸಿದಾಗ ಮಾಡಿಸಿದ್ದೀನಿ ಸರಿಯಾಗಿದೆ ಅಂದ್ಕೊಂಡ್ರೆ ತಪ್ಪು. ಇದನ್ನು ವರ್ಷಕ್ಕೆ ಅಥವಾ 2 ವರ್ಷಕ್ಕೊಂದ್ಸಲ ಬ್ಯಾಂಕ್ನವರು ಈ KYC ಅಪ್ಡೇಟನ್ನು ಕೇಳ್ತಾನೆ ಇರ್ತಾರೆ. ನಿಮಗೆ ಮೆಸೇಜ್ ಬರ್ತಾ ಇರುತ್ತೆ ಬ್ಯಾಂಕಿನಿಂದ. ಕೆಲವೊಮ್ಮೆ ಬ್ಯಾಂಕ್ನಿಂದ ಲೆಟರ್ ಕೂಡ ಕಳಿಸ್ತಾರೆ, KYC ಅಪ್ಡೇಟ್ ಮಾಡಿಸಿ ಇಲ್ಲಾಂದರೆ ಖಾತೆ ಬ್ಲಾಕ್ ಆಗುತ್ತೆ ಅಂತ. ಹಂಗಾಗಿ ಆ ಥರ ಯಾರಾದರೂ ನೆಗ್ಲೆಕ್ಟ್ ಮಾಡ್ಕೊಂಡಿದ್ರೆ ಅಂಥವರ ಖಾತೆಗೆ ದುಡ್ಡು ಬರೋದಿಲ್ಲ. ಅವಾಗ ನಿಮಗೆ ಮೆಸೇಜ್ ಕೂಡ ಬರೋದಿಲ್ಲ. ಆಗ ಏನು ಮಾಡ್ತೀರಾ ನೀವು, ನನಗೆ ದುಡ್ಡು ಬಂದಿಲ್ಲ ಅಂತ ನೀವು ಅನ್ಕೋತಾ ಇರ್ತೀರ. ಹಾಗಾಗಿ ದಯವಿಟ್ಟು ಆ ಥರ ಏನಾದರೂ ಸಮಸ್ಯೆಗಳಿದ್ರೆ ದಯವಿಟ್ಟು ಅದನ್ನು ಚೆಕ್ ಮಾಡಿಕೊಂಡು ಸರಿ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಬಂದೇ ಬರುತ್ತೆ. ಇನ್ನೂ ಕೆಲವೊಂದಷ್ಟು ಕಾರಣಗಳಿದ್ದಾವೆ. ಯಾರಿಗಾದ್ರೂ ಸರ್ಕಾರಿ ನೌಕರಿ ಸಿಕ್ಕಿದ್ರೆ ಅಥವಾ ಟ್ಯಾಕ್ಸ್ ಪೇಯರ್ ಆಗಿದ್ರೆ ಈ ಥರ ಏನಾದರೂ ನೀವು ಮಾಡ್ತಾ ಇದ್ರೆ ಸೊ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ. ಇನ್ನು ಕೆಲವೊಂದಷ್ಟು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡೋದಕ್ಕೋಸ್ಕರವಾಗಿ ಇದು ಮಾಡಿದ್ದಾರೆ. ಕರ್ನಾಟಕದಲ್ಲಿ 2 ಲಕ್ಷ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದೇನಾದರೂ ಅಂಥ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಅಂತ ಇದು ಮಾಡಿದರೆ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದು ನಿಂತೋದ್ರೂ ನಿಂತೋಗಬಹುದು, ಹೇಳಲಿಕ್ಕಾಗೋದಿಲ್ಲ. ಆದರೆ ಇಂದು ಒಂದು ಕಂತಿನ ಹಣ 2,000 ರೂಪಾಯಿ ಖಂಡಿತ ಖಾತೆಗೆ ಜಮೆ ಆಗಿದೆ. ಇದು ಖಚಿತವಾದಂತಹ ಮಾಹಿತಿ. ಏನಕ್ಕೆ ಅಂತಂದರೆ ಈ ಒಂದು ಯೋಜನೆಯ ಹಣ ನಮಗೂ ಕೂಡ ಬರ್ತಾ ಇದೆ. ಆ ಒಂದು ಆಧಾರದ ಮೇಲೆ ನಾನು ಈ ಒಂದು ಮಾಹಿತಿ ಬಗ್ಗೆ ನಿಖರವಾಗಿ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸುಳ್ಳು ಮಾಹಿತಿಯನ್ನು ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಸುಳ್ಳು ಮಾಹಿತಿಯನ್ನು ನಾನು ಕೊಡೋದಿಲ್ಲ. ಕೆಲವೊಂದಷ್ಟು ಜನ ಹೇಳ್ತಿರ್ತಾರೆ ಸುಮ್ಮನೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಬಂತು, ನಾಳೆ ಮಧ್ಯಾಹ್ನ 12 ಗಂಟೆಗೆ ಬಂತು, ಹಂಗೆ ಹಿಂಗೆ ಅಂತ ಏನೇನೇನೆಲ್ಲ ಹೇಳ್ತಾ ಇರ್ತಾರೆ. ಅದೆಲ್ಲ ಸುಳ್ಳಾಗಿರುತ್ತೆ. ನಾನು ಈಗ ಏನು ಹೇಳ್ತಾ ಇದ್ದೀನೋ ಅದು ಸತ್ಯವಾದಂತಹ ಮಾಹಿತಿ. ಏಕೆಂದರೆ ನನ್ನ ಹತ್ರ ಪ್ರೂಫ್ ಇದೆ. ಈ ಒಂದು ಯೋಜನೆಯ ಹಣ ಬಂದಿರೋದಕ್ಕೆ ಪ್ರೂಫ್ ಇದೆ. ಆದರೆ ನಾನು ನಿಮಗೆ ಅದನ್ನು DBT ಆ್ಯಪ್ ಮುಖಾಂತರ ತೋರಿಸ್ಲಿಕ್ಕೆ ಆಗಲ್ಲ. ನಿಮಗೆ ಇಲ್ಲ ಹಣ ಬಂದ್ರೂ ಕೂಡ ಅದು DBT ಆ್ಯಪ್ನಲ್ಲಿ ನಿಮಗೆ ತೋರಿಸ್ಬೇಕು ಅಂದರೆ ಕನಿಷ್ಠ 7 ದಿನಗಳಾದರೂ ಆಗುತ್ತೆ. 7 ದಿನಗಳ ನಂತರ DBT ಆ್ಯಪ್ನಲ್ಲಿ ಅದು ಅಪ್ಡೇಟ್ ಆಗಿರುತ್ತೆ. ಅವಾಗ ಅಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಈ ಯೋಜನೆಯ ಹಣ ನಿಮಗೆ ಬಂತು ಅಂತಾರೆ ನೀವು ಬ್ಯಾಂಕಿಗೆ ಯಾವ ಮೊಬೈಲ್ ನಂಬರನ್ನು ಕೊಟ್ಟಿರ್ತೀರೋ, ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರನ್ನು ಲಿಂಕ್ ಮಾಡಿರ್ತೀರೋ ಆ ಒಂದು ನಂಬರ್ಗೆ ನಿಮಗೆ ಮೆಸೇಜ್ ಬಂದೇ ಬರುತ್ತೆ. ನಿಮಗೆ ದುಡ್ಡು ಬಂದ ಕೂಡಲೇ ಮೆಸೇಜ್ ಬರುತ್ತೆ. ಸೊ ಹಾಗಾಗಿ ನನಗೂ ಕೂಡ ಈ ತಕ್ಷಣವೇ ಅಮೌಂಟು ಬಂದ ಕೂಡಲೇ ನಾನು ನಿಮಗೆ ಅದನ್ನು ಒಂದು ವಿಡಿಯೋ ಮುಖಾಂತರ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ದಿನ ಒಂದು ಕಂತಿನ ಹಣ ಬಂದಿದ್ದು ಬಿಟ್ಟರೆ ಅಲ್ಲಿಂದ ಇದುವರೆಗೂ ಕೂಡ ಸುಮಾರು 2 ತಿಂಗಳಾಯ್ತಾ ಬಂತು. ಹಾಗಾಗಿ ಇದುವರೆಗೂ ಕೂಡ ಈ ಒಂದು ಯೋಜನೆಯ ಹಣ ಬಂದಿರಲಿಲ್ಲ. ಸೊ ಈಗ ಬಂದಿದೆ. 2 ತಿಂಗಳ ನಂತರ 22ನೇ ಕಂತಿನ ಮೇ ತಿಂಗಳಿನ ಹಣ ಬಂದಿದೆ. ಇನ್ನು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಇನ್ನು 4 ತಿಂಗಳಿನ ಹಣ ಪೆಂಡಿಂಗ್ ಆಗಿದೆ. ಅದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಅದು ಬಂದ ಕೂಡಲೇ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ. ಆ ಸಮಯದಲ್ಲಿ ನಿಮ್ಗೆ ಯಾರಿಗಾದರೂ ಬಂದಿರಲಿಲ್ಲ ಅಂದರೆ 1 ದಿನ ಅಥವಾ 2 ದಿನ ಕಾದು ನೋಡಿ. ಹಂಗೂ ಬಂದಿರಲಿಲ್ಲ ಅಂದರೆ ನೀವು ಅದಕ್ಕೆ ಸಂಬಂಧಪಟ್ಟಂತಹ ಕಚೇರಿಗೆ ಭೇಟಿ ಮಾಡಿ ಅಥವಾ ನಿಮ್ಮ ಬ್ಯಾಂಕಿಗೆ ಹೋಗಿ ಅದರ ಬಗ್ಗೆ ವಿಚಾರಿಸಿ ಮಾಹಿತಿಯನ್ನು ತಿಳ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ಬೋದು. ಏನಾದರೂ ತಪ್ಪುಗಳಾಗಿದರೆ ಅದನ್ನು ಸರಿಪಡಿಸ್ಕೊಂಡು ನಿಮ್ಮ ಖಾತೆಗೆ ದುಡ್ಡು ಬರೋ ಥರ ನೀವು ಮಾಡ್ಕೋಬೋದು. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಒಂದು ಮಾಹಿತಿ. ಈ ಮಾಹಿತಿಯನ್ನು ಎಲ್ರಿಗೂ ಶೇರ್ ಮಾಡಿ. ಯಾರಿಗೆಲ್ಲ ಇದರಿಂದ ಉಪಯೋಗ ಆಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಹಾಗಾಗಿ ಈ ಮಾಹಿತಿಯನ್ನು ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಆದಷ್ಟು ಬೇಗ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಎಲ್ರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಬಂದು ಸೇರಲಿ ಅಂತ ಅನ್ಕೋತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.